ಗೈಸ್, ಸ್ಯಾಂಪ್ಲೆ ಟಾಕ್ಸ್ ಇನ್ ದ ಹೌಸ್. ಇವತ್ತಿನ ವಿಡಿಯೋದ ವಿಷಯ ಏನಪ್ಪ ಅಂದರೆ, ನಾನು ಇವತ್ತು ನನ್ನ ಏಷ್ಯಾ ಕಪ್ನ ಪ್ರಿಡಿಕ್ಷನ್ಸ್ನ ಮಾಡ್ತಾಯಿದ್ದೀನಿ ರಿಗಾರ್ಡಿಂಗ್ ದಿ ಏಷ್ಯಾ ಕಪ್. ಯಾವ ಟೀಮ್ ವಿನ್ ಆಗುತ್ತೆ ಅಂತ ನನ್ನ ಒಂದು ಪ್ರಿಡಿಕ್ಷನ್. ಸೊ ಈ ಒಂದು ಪೂರ್ತಿ ವಿಡಿಯೋ ಪ್ರಿಡಿಕ್ಷನ್ ವಿಡಿಯೋ ಆಗಿರುತ್ತೆ, ಆ್ಯಸ್ ಯು ಸಿ ಇನ್ ದ ಥಂಬ್ನೈಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಒಂದು ಏಷ್ಯಾ ಕಪ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ, ಏಷ್ಯಾ ಕಪ್ನ ಒಂದು ಫಾರ್ಮ್ಯಾಟನ್ನು. ಸೊ ಏಷ್ಯಾ ಕಪ್ ಈ ಬಾರಿ ಟೋಟಲಿ 8 ಟೀಮ್ಸ್ಗಳು ಕಾಂಪೀಟ್ ಮಾಡ್ತವೆ ಏಷ್ಯಾ ಕಪ್ಪಲ್ಲಿ. ಆ್ಯಂಡ್ ಹಿಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್, ಯಾಕಂದರೆ ಇದಕ್ಕಿಂತ ಮುಂಚೆ 8 ಟೀಮ್ಸ್ಗಳು ಕಾಂಪೀಟ್ ಮಾಡಿದ್ದಿಲ್ಲ ಏಷ್ಯಾ ಕಪ್ಪಲ್ಲಿ. ಸೊ ಇದು ಒಂದು ಫಸ್ಟ್ ಟೈಮ್ ಏಷ್ಯಾ ಕಪ್ಪಲ್ಲಿ 8 ಟೀಮ್ಸ್ಗಳು ಕಾಂಪೀಟ್ ಮಾಡ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ಕ್ವೈಟ್ ಕ್ರೇಜಿ. ಸ್ಟಾರ್ಟಿಂಗಲ್ಲೇ ಏಷ್ಯಾ ಕಪ್ಪಲ್ಲಿ 2 ಗ್ರೂಪ್ಸ್ಗಳನ್ನು ಮಾಡಲಾಗಿದೆ, ಒಂದು ಗ್ರೂಪ್ ಎ ಆ್ಯಂಡ್ ಇನ್ನೊಂದು ಗ್ರೂಪ್ ಬಿ ಅಂತ. ಗ್ರೂಪ್ ಎ ಯಲ್ಲಿ ಟೀಮ್ ಇಂಡಿಯಾ, ಪಾಕಿಸ್ತಾನ್, ಒಮಾನ್ ಮತ್ತು UAE ಟೀಮ್ಗಳಿದ್ದರೆ, ಗ್ರೂಪ್ ಬಿ ಯಲ್ಲಿ ಅಫ್ಘಾನಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್ ಆ್ಯಂಡ್ ಹಾಂಗ್ಕಾಂಗ್ ಟೀಮ್ಗಳಿವೆ. 2 ಗ್ರೂಪ್ಸ್ಗಳು ಈಕ್ವಲಿ ಬ್ಯಾಲೆನ್ಸ್ ಆಗಿದೆ, ಆ್ಯಸ್ ಯು ಸಿ 2 ಗ್ರೂಪ್ಸ್ಗಳು ಬ್ಯಾಲೆನ್ಸಿಂದ ನಡೆದಿವೆ. ಬಟ್ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಪ್ರಿಡಿಕ್ಷನ್ಸ್ ನಾವು. ಇಲ್ಲಿಂದ ನಾನು ಈ ಪ್ರಿಡಿಕ್ಷನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಟೈಮ್ ಟು ಸ್ಟಾರ್ಟ್ ಅವರ್ ಪ್ರಿಡಿಕ್ಷನ್ಸ್. ಸೊ ಎಸ್, ಗ್ರೂಪ್ ಎಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಆಬ್ವಿಯಸ್ಲಿ ಗ್ರೂಪ್ ಎಲ್ಲಿ ಟೀಮ್ ಇಂಡಿಯಾ, ಪಾಕಿಸ್ತಾನ್, ಒಮಾನ್ ಆ್ಯಂಡ್ UAE ಟೀಮಿಂದ. ಸೊ ಡೈರೆಕ್ಟ್ಲಿ ವಿಲ್ ಟೇಕ್ ಟಾಪ್ 2 ಟೀಮ್ಸ್ ಫ್ರಮ್ ದಿ ಗ್ರೂಪ್ ಎ. ನಾವು ಪ್ರತಿಯೊಂದು ಗ್ರೂಪಿಂದ ಟಾಪ್ 2 ಟೀಮ್ಸ್ನ ಡೈರೆಕ್ಟ್ಲಿ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಗ್ರೂಪ್ ಎಯಿಂದ ಸೆಲೆಕ್ಟ್ ಆಗುವಂಥ ಟೀಮ್ಸ್ ಅಂದರೆ ಸೂಪರ್ ಫೋರ್ಸ್ಗೆ ಹೋಗುವಂಥ ಟೀಮ್ಸ್ ಯಾವುದಪ್ಪ ಅಂದರೆ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಯಾಕಂದರೆ ನಿಮಗೆ ಗೊತ್ತು, UAE ಆ್ಯಂಡ್ ಒಮಾನ್ಗಳು ಅಷ್ಟೊಂದು ಎಸ್ಟಾಬ್ಲಿಷ್ಡ್ ಟೀಮ್ಸ್ ಅಲ್ಲವು. ಸೊ ಈಸಿಲಿ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಈ 2 ಟೀಮ್ಸ್ಗಳು ಎರಡನ್ನ ಬೀಟ್ ಮಾಡುತ್ತೆ. ಸೊ ಯಾಕಂತಂದರೆ ದೀಸ್ ಆರ್ ಆಲ್ ದಿ ಒನ್ ಸ್ಟ್ರಾಂಗೆಸ್ಟ್ ಟೀಮ್ಸ್ ಅಂತಲೇ ಹೇಳ್ಬೋದು, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ 2 ಟೀಮ್ಸ್ಗಳು UAE ಮತ್ತು ಒಮಾನ್ಸ್ನ ಬೀಟ್ ಮಾಡಿ ಸೂಪರ್ 4ಗೆ ಹೋಗುತ್ತೆ. ದೆನ್ ಗ್ರೂಪ್ ಬಿ ಯಲ್ಲಿ ಆ್ಯಕ್ಚುಲಿ ಗ್ರೂಪ್ ಬಿ ಯಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ನೀವು ಕರೆಕ್ಟಾಗಿ ಆ ಟೀಮ್ಸ್ಗಳನ್ನ ನೋಡಿದರೆ ದೇರ್ ಇಸ್ ಅ ಲಾಟ್ ಆಫ್ ಕಾಂಪಿಟೇಷನ್. ಬಾಂಗ್ಲಾದೇಶ್ ಕೂಡ ಚೆನ್ನಾಗಿ ಕ್ರಿಕೆಟ್ ಆಡಿದೆ ರೀಸೆಂಟ್ಲಿ, ಬಿಕಾಸ್ ದೇ ಡಿಫೀಟೆಡ್ ಶ್ರೀಲಂಕಾ ಆ್ಯಂಡ್ ನೆದರ್ಲ್ಯಾಂಡ್ಸ್ ಇನ್ ದ ಪ್ರೀವಿಯಸ್ ಸೀರೀಸ್ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಕ್ರಿಕೆಟ್ ಆಡ್ತಿದ್ದಾರೆ ಬಾಂಗ್ಲಾದೇಶ್ ಅವರು. ಅವರ ಕ್ಯಾಪ್ಟನ್, ಹೊಸ ಕ್ಯಾಪ್ಟನ್ ಲಿಟನ್ ದಾಸ್ ಆ್ಯಂಡ್ ಇನ್ನೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಾದ ತಸ್ಕಿನ್ ಅಹ್ಮದ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಅಂತಲೇ ಹೇಳ್ಬೋದು ಈ ಒಂದು ಏಷ್ಯಾ ಕಪ್ಸಲ್ಲಿ. ಸೊ ಒಳ್ಳೆ ಪ್ರಾಮಿಸಿಂಗ್ ಆ್ಯಂಡ್ ಯಂಗ್ ಟೀಮ್ ಆಗಿದೆ ಬಾಂಗ್ಲಾದೇಶ್. ಸೊ ಅದಕ್ಕೆ ಒನ್ ಆಫ್ ದ ಫೇವ್ರೇಟ್ಸ್ ಅಂತಲೇ ಹೇಳ್ಬೋದು ಸೂಪರ್ ಫೋರ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಟೀಮ್ ಬಂದುಬಿಟ್ಟು ಶ್ರೀಲಂಕಾ. ನೋಡಿ, ಶ್ರೀಲಂಕಾ ಕೂಡ ಒಳ್ಳೆ ಟೀಮ್, ಯಾಕಂತಂದರೆ ದೇ ಆರ್ ನೋ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ಅ ಲಾಂಗ್ ಟೈಮ್. ಈ ಒಂದು ಟೀಮ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಸೇಮ್ ಟೀಮ್ 2022 ಏಷ್ಯಾ ಕಪ್ ಆಡಿತ್ತು. ಆ್ಯಂಡ್ ನಾವು ಓನ್ಲಿ ದೇ ಆರ್ ಪ್ಲೇಯಿಂಗ್ ಆಲ್ಮೋಸ್ಟ್ ಸೇಮ್ ಪ್ಲೇಯರ್ಸ್. 1-2 ಪ್ಲೇಯರ್ಸ್ ಮಾತ್ರ ಅಷ್ಟೇ ಆ್ಯಡ್ ಆಗಿದ್ದಾರೆ ಐ ಥಿಂಕ್ ಆ ಒಂದು ಸ್ಕ್ವಾಡಲ್ಲಿ. ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಟೀಮ್ ಸೇಮೇ. ಸೊ ಕ್ಯಾಪ್ಟನ್ನಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಟೀಮ್ ಸೇಮೇ ಇದೆ ಶ್ರೀಲಂಕನ್ ಟೀಮ್ ಅಂತ ಹೇಳ್ಬೋದು. ದಾಸನ್ ಶನಕ, ವನಿಂದು ಹಸರಂಗ, ಸ್ಪೆಷಲಿ ದೆ ಮೇಡ್ ಫಾರ್ T20 ಪ್ಲೇಯರ್ಸ್ ಅಂಥ ಪ್ಲೇಯರ್ಸ್ ಇದ್ದಾರೆ. T20ನ ಫಾರ್ಮೇಟಲ್ಲಿ ಆಡುವಂಥ ಪ್ಲೇಯರ್ಸ್ ಇವರೆಲ್ಲ. ದಾಸನ್ ಶನಕ, ನೀವು ಯು ಕ್ಯಾನ್ ಟೇಕ್ ವನಿಂದು ಹಸರಂಗ. ಸೊ ಒಳ್ಳೆ ಪ್ರಾಮಿಸಿಂಗ್ ಟೀಮ್ ಅಂತಲೇ ಹೇಳ್ಬೋದು. ಪ್ರಥಮ್ ನಿಸಂಗ ತೊಗೊಳ್ರಿ, ನೀವು ಚಮಿಕಾ ಕರುಣಾರತ್ನೆ ತೊಗೊಳ್ರಿ. ಸೊ ಲಾಟ್ ಆಫ್ ಪ್ರೊಟೆಜ್ ಇರುವಂಥ ಟೀಮ್ಸ್. ಸೊ ಈ ಗ್ರೂಪಲ್ಲಿ ಇನ್ನೊಂದು ಟೀಮ್ ಇದೆ ಅಫ್ಘಾನಿಸ್ತಾನ್. ಆ್ಯಂಡ್ ನೀವೆಲ್ಲ ನೋಡ್ತಿರ್ಬೋದು ಅಫ್ಘಾನಿಸ್ತಾನ್ ಪಾಸ್ಟ್ 2-3 ಇಯರ್ಸಲ್ಲಿ ಎಂಥ ಕ್ರಿಕೆಟ್ ಆಡಿದೆ ಅಂತ. ದೇ ಆರ್ ದಿ ಕಂಟೆಂಡರ್ಸ್ ಫಾರ್ ದಿ ಸೂಪರ್ 4. ಒಳ್ಳೆ ಕ್ವಾಲಿಟಿ ಕ್ರಿಕೆಟ್ ಆಡ್ಕೊಂಡೇ ಬಂದಿದೆ ಅಫ್ಘಾನಿಸ್ತಾನ್ ಟೀಮ್. ಸೊ ಯು ಕ್ಯಾನ್ ಟೇಕ್ ರಶೀದ್, ಮುಜಿಬುರ್ ರೆಹಮಾನ್ ತೊಗೊಳ್ರಿ ನೀವು, ನೂರ್ ಅಹಮದ್, ಒನ್ ಆಫ್ ದ ಪ್ರಾಮಿಸಿಂಗ್ ಟ್ಯಾಲೆಂಟ್ಸ್. ಸೊ ಈ ಒಂದು ಟೀಮ್ ಕೂಡ ಸಖತ್ತಾಗಿ ಆ್ಯಂಡ್ ದೇ ಆರ್ ವೆರಿ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಆ್ಯಸ್ ಇನ್ ಏಷ್ಯಾ ಕಪ್ಪಲ್ಲಿ ನೀವು ಕನ್ಸಿಡರ್ ಮಾಡಿದಿರಿ ಅವ್ರನ್ನ. ಸೊ ಹಾಂಗ್ಕಾಂಗ್ ಒಳ್ಳೆ ಅಂಡರ್ಡಾಗ್ ಟೀಮ್. ಬಟ್ ಹಾಂಗ್ಕಾಂಗ್ ಕೂಡ ಈ ಒಂದು ಸೂಪರ್ 4ಗೆ ಬರಲ್ಲ ಅಂತ ನಂದು ಪ್ರಿಡಿಕ್ಷನ್ಸ್ ಕೊಡ್ತಾ ಇದ್ದೀನಿ ನಾನು. ಸೊ ಗ್ರೂಪ್ ಬಿಯಿಂದ ಸೂಪರ್ 4ಗೆ ಹೋಗ್ತಿರುವಂಥ 2 ಟೀಮ್ಸ್ಗಳು ಯಾವುದಪ್ಪ ಅಂದರೆ, ಐ ಥಿಂಕ್ ನನ್ನ ಪ್ರಕಾರ ಶ್ರೀಲಂಕಾ ಆ್ಯಂಡ್ ಅಫ್ಘಾನಿಸ್ತಾನ್. ಬಾಂಗ್ಲಾದೇಶ್ ಈ ಒಂದು ಟೂರ್ನಮೆಂಟಲ್ಲಿ ಸ್ವಲ್ಪ ಚೋಕ್ ಮಾಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಶ್ರೀಲಂಕಾ ಆ್ಯಂಡ್ ಅಫ್ಘಾನಿಸ್ತಾನ್ ಆರ್ ಮೈ ಫೇವ್ರೇಟ್ಸ್ ಫಾರ್ ದಿ ಸೂಪರ್ 4 ಫ್ರಮ್ ದಿಸ್ ಗ್ರೂಪ್ 2. ಗ್ರೂಪ್ ಬಿಯಿಂದ ಈ 2 ಟೀಮ್ಸ್ಗಳು ಕ್ವಾಲಿಫೈ ಆಗುತ್ತೆ ಅಂತ ನನ್ನ ಪ್ರಿಡಿಕ್ಷನ್ ನನಗೆ ಅನ್ನಿಸ್ತಾ ಇದೆ. ಸೊ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅವರ್ ಸೂಪರ್ 4. ಸೊ ಗ್ರೂಪ್ ಎಯಿಂದ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಆ್ಯಂಡ್ ಗ್ರೂಪ್ ಬಿಯಿಂದ ಶ್ರೀಲಂಕಾ ಆ್ಯಂಡ್ ಅಫ್ಘಾನಿಸ್ತಾನ ನಾವು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಸೂಪರ್ 4ಅಲ್ಲೂ ಕೂಡ ಸೇಮ್ ಈ ಟೈಮ್ ಫಾರ್ಮ್ಯಾಟ್ ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಆಗಿದೆ. ಸೂಪರ್ 4ಅಲ್ಲಿ ಕೂಡ ಸೇಮ್ ರೌಂಡ್ ರಾಬಿನ್ ಫಾರ್ಮ್ಯಾಟ್ ಇರುತ್ತೆ. ಅಂದರೆ ಪ್ರತಿಯೊಂದು ಟೀಮ್ 3 ಮ್ಯಾಚ್ಗಳನ್ನು ಆಡುತ್ತೆ ಸೂಪರ್ 4ಅಲ್ಲಿ. ಆ್ಯಂಡ್ ಟಾಪ್ 2 ಅಲ್ಲಿ ಬರುವಂಥ ಟೀಮ್ಸು ಡೈರೆಕ್ಟ್ಲಿ ಫೈನಲ್ಗೆ ಕ್ವಾಲಿಫೈ ಆಗುತ್ತೆ. ಸೊ ಸೂಪರ್ 4 ಒನ್ ಆಫ್ ದ
ಇಂಟ್ರೆಸ್ಟಿಂಗ್ ಮ್ಯಾಚಪ್ಸ್ ಅಂತ ಹೇಳ್ಬೋದು. ಯಾಕಂದರೆ ಗ್ರೂಪ್ ಬಿ ಇಂದ 2 ಸ್ಟ್ರಾಂಗ್ ಟೀಮ್, ಗ್ರೂಪ್ ಎ ಇಂದ 2 ಸ್ಟ್ರಾಂಗ್ ಟೀಮ್ ಈ ಒಂದು ಸೂಪರ್ 4ಗೆ ಕ್ವಾಲಿಫೈ ಆಗೋದ್ರಿಂದ ಒಂದು ಒಳ್ಳೆಯ ಕ್ರಿಕೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ 4 ಟೀಮ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಟೀಮ್ ಇಂಡಿಯಾ ಆ್ಯಸ್ ಎ ಅಪ್ಪರ್ ಹ್ಯಾಂಡ್. ಟೀಮ್ ಇಂಡಿಯಾ ಈ ಬಾರಿ ಈ ಬಾರಿ ಏಷ್ಯಾ ಕಪ್ಪಲ್ಲಿ ದೇ ಆರ್ ಗೋಯಿಂಗ್ ಟು ಡಾಮಿನೇಟ್. ನನ್ನ ಪ್ರಕಾರ ನಾಟ್ ಓನ್ಲಿ ದೇ ವಿಲ್ ಡಾಮಿನೇಟ್ ಅಂತ ಹೇಳ್ಬೋದು. ಸೊ ಸೂಪರ್ 4ಅಲ್ಲಿ ಐ ಥಿಂಕ್ ನನ್ನ 2 ಪ್ರಿಡಿಕ್ಷನ್ ಯಾವುದಪ್ಪ ಫೈನಲ್ಸ್ಗೆ ಅಂದರೆ ಟೀಮ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ದೇ ವಿಲ್ ಚೋಕ್ ಇನ್ ದ ಸೂಪರ್ 4s. ನನ್ನ ಪ್ರಕಾರ ಈ ವರ್ಷ ಮತ್ತೊಮ್ಮೆ ಶ್ರೀಲಂಕಾ ಆ್ಯಂಡ್ ಇಂಡಿಯಾನ ನಾವು ಫೈನಲ್ಸ್ಗೆ ನೋಡ್ಬೋದು. 2023ರಲ್ಲಿ ಕೂಡ ಇವೆರಡು ಟೀಮ್ಸ್ ಫೈನಲ್ಸ್ಗೆ ಬಂದಿತ್ತು. ಸೊ ಈ ವರ್ಷವೂ ಕೂಡ ಈ 2 ಟೀಮ್ಸ್ಗಳು ಫೈನಲ್ಗೆ ಬರ್ತವೆ ಅಂತ ನನ್ನ ಒಂದು ಪ್ರಿಡಿಕ್ಷನ್. ಆ್ಯಂಡ್ ಫೈನಲಿ 28ನೇ ತಾರೀಕು ನಡೆಯುವಂಥ ಒಂದು ಫೈನಲಲ್ಲಿ ಇಂಡಿಯಾ ವಿಲ್ ಗೋಯಿಂಗ್ ಟು ಬೀಟ್ ಶ್ರೀಲಂಕಾ ಇನ್ ದುಬೈ. ಸೊ ಇಂಡಿಯಾ ಈ ಒಂದು ಟೂರ್ನಮೆಂಟ್ನ ಗೆಲ್ಲುತ್ತೆ ಆಬ್ವಿಯಸ್ಲಿ. ಯಾಕಂದರೆ ಇಂಡಿಯನ್ ಟೀಮ್ನ ನೋಡಿ ನೀವು, ಒಳ್ಳೆ ಯಂಗ್ ಪ್ರಾಡಜಿ ಇರುವಂಥ ಟೀಮ್ ಆ್ಯಂಡ್ ಒಳ್ಳೆ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ಸ್ ಆ್ಯಂಡ್ ಬೌಲರ್ಸ್ ಇರುವಂಥ ಟೀಮ್. ಸೊ ನನ್ನ ಪ್ರಕಾರ ಇಂಡಿಯಾ ನಾಟ್ ಓನ್ಲಿ ಗೋಯಿಂಗ್ ಟು ವಿನ್, ದೇ ವಿಲ್ ಡಾಮಿನೇಟ್ ದಿಸ್ ಟೂರ್ನಮೆಂಟ್. ಆ್ಯಂಡ್ ವರ್ಲ್ಡ್ ಕ್ರಿಕೆಟ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಇಂಡಿಯಾದವರು, ಹೌ ವಿ ಆರ್ ಬಿಲ್ಟ್ ಅಂತ. ಸೊ ನನ್ನ ಪ್ರಕಾರ ಟೀಮ್ ಇಂಡಿಯಾ ಏಷ್ಯಾ ಕಪ್ನ ಗೆಲ್ಲುತ್ತೆ. ಆ್ಯಂಡ್ ಸೊ ಇವಾಗ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ನನ್ನ ಪ್ರಕಾರ ಈ ಒಂದು ಟೂರ್ನಮೆಂಟ್ನ ಒಳ್ಳೆ ಪ್ರಾಮಿಸಿಂಗ್ ಪ್ಲೇಯರ್ ಆಗ್ತಾರೆ ಅಂತ ಅನಿಸ್ತಿದೆ ನನಗೆ. ಯಾರಪ್ಪ ಅಂದರೆ ಕ್ಯಾಪ್ಟನ್ ಹಿಮ್ಸೆಲ್ಫ್ ಸೂರ್ಯಕುಮಾರ್ ಯಾದವ್. ಸೊ ಹಿ ಹ್ಯಾಸ್ ದಿ ಪೊಟೆನ್ಷಿಯಲ್, ಎಕ್ಸ್ಪೀರಿಯನ್ಸ್ ಕೂಡ ಇದೆ T20ಸಲ್ಲಿ. ಸೊ ನನ್ನ ಪ್ರಕಾರ ಸೂರ್ಯ ವಿಲ್ ಟೇಕ್ ದಟ್ ಅವಾರ್ಡ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತಂದು. ಆ್ಯಂಡ್ ಮೋಸ್ಟ್ ವಿಕೆಟ್ಸ್ ಐ ವಿಲ್ ಚೂಸ್ ವರುಣ್ ಚಕ್ರವರ್ತಿ. ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಈಸ್ ದಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಫ್ ದಿಸ್ ಸೀಸನ್. ಈ ಏಷ್ಯಾ ಕಪ್ ಸೀಸನ್ದು ಒಂದು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಅಂತ ನನ್ನ ಒಂದು ಪ್ರಿಡಿಕ್ಷನ್ಸ್. ಸೊ ದಿಸ್ ಇಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇದು ಒಂದು ಪ್ರಿಡಿಕ್ಷನ್ ವಿಡಿಯೋ ಅಷ್ಟೇ. ಸೊ ಬೇರೆ ಅವರ ಥಾಟಲ್ಲಿ ಬೇರೆ ಪ್ರಿಡಿಕ್ಷನ್ಸ್ ಇರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.